ಹಲೋ ಹಾಯ್ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ನಮಸ್ಕಾರ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೆ, ನಾನು ಹುರುಳಿಕಾಳನ್ನ ನೆನೆಸಿಕ್ಕಿದ್ದೆ. ಸೊ ಮೊಳಕೆ ಕಟ್ಟೋಣ ಅಂತ ಹೇಳಿ ಇವಾಗ ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂತ ಹೇಳಿ ಮೊಳಕೆ ಕಟ್ಟಿರೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ದಿನಕ್ಕೆ ಇಷ್ಟೊಂದು ಬಂದುಬಿಟ್ಟಿದೆ. ಸೊ ನಾನು ಟೈಟಾಗಿ ಕಟ್ಬಿಟ್ಟು ಅದ್ರ ಮೇಲೆ ಭಾರ ಇಕ್ಬಿಟ್ಟಿದ್ದೆ. ಸೊ ಹಾಗಾಗಿ ಹೀಗೆ ಬಂದಿದೆ, ಸ್ವಲ್ಪ ಜಾಸ್ತಿನೇ ಬಂದುಬಿಟ್ಟಿದೆ. ಪರವಾಗಿಲ್ಲ, ಏನೂ ಆಗೋದಿಲ್ಲ. ಹಾಗೆ ಮಳ್ಗೆ ಹುರುಳಿ ಸಾಲನ್ನ ನಾನು ಹೀಗೆ ಮಾಡೋದು ಅಂತ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ ಇವತ್ತು ನನ್ನ ಮಗಂದು ಬರ್ಡೇ ಕೂಡ. ಸೊ ನಾವು ಲೈಟಾಗಿ ಡೆಕೋರೇಷನ್ನ ಮಾಡಿದ್ದೀವಿ, ಅಷ್ಟೊಂದು ಗ್ರ್ಯಾಂಡಾಗಿ ಏನೂ ಮಾಡಿಲ್ಲ. ಸೊ ಸಿಂಪಲ್ಲಾಗಿ ಮಾಡಿದ್ದೀವಿ ನಾವು. ಹಾಯ್ ಫ್ರೆಂಡ್ಸ್, ಸೊ ಇವತ್ತು ನನ್ನ ಮಗಂದು ಬರ್ಡೇ. ಸೊ ಎಲ್ಲರೂ ಬಂದಿದ್ದಾರೆ. ನನ್ನ ಮಗನ ಇವಾಗ ವಿಶ್ ಮಾಡೋಣ ಅಂತ ಹೇಳಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಬರ್ಡೇಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರನ್ನೆಲ್ಲ ನಿಲ್ಲಿಸಿ ಒಂದು ಫೋಟೋನ ಹಿಡಿಯೋಣ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ಕೊತಾ ಇದ್ದೆ. ಈಗ ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇದ್ದೀವಿ. Artificial love, we just make it up, 'cause reality will never be good enough. And even if it was, we just mess it up, 'cause we already lost, addicted to the rush. I never meant to fall. All I wanted was a touch of artificial love. We just make it up, 'cause reality will never be good enough. And even if it was, we just mess it up. Artificial love, artificial love, artificial. ಸೊ ಬರ್ಡೇ ಸಿಂಪಲ್ಲಾಗೆ ಮಾಡಿದ್ವಿ, ಅಷ್ಟೊಂದು ಗ್ರ್ಯಾಂಡ್ ಏನಿಲ್ಲ. ಬಟ್ ಕರೆದಿದ್ದವ್ರು ಎಲ್ಲನೂ ಬಂದಿದ್ದು. ಸೊ ತುಂಬಾ ಖುಷಿ ಆಯಿತು ನನಗೆ. ಹಾಗೆ ಪಿಜ್ಜಾ ಮತ್ತು ಮಕ್ಕಳಿಗೆ ಜ್ಯೂಸನ್ನ ತಂದುಕೊಟ್ಟಿದ್ವಿ. ಸೊ ಯಾಕಂದರೆ ಅವರು ಬೇರೆ ಪಲಾವ್ ಆ ಥರದ್ದೆಲ್ಲ ಏನೂ ತಿನ್ನೋದಿಲ್ಲ. ಸೊ ಪಿಜ್ಜಾ ಈ ಥರ ಜ್ಯೂಸ್ ಅಂದರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ, ಕುಡಿತಾರೆ ಅಂತ ಹೇಳಿ ನಾನು ಈ ರೀತಿ ತರಿಸಿದೆ. ಹಾಗೆ ದೊಡ್ಡವ್ರು ಬಂದಿರೋರಿಗೆಲ್ಲನೂ ಪಲಾವ್ನ ಮಾಡಿದ್ದೆ ನಾನು. ಸೊ ಪಲಾವ್ ರೆಸಿಪಿನ ತೋರ್ಸೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ಸೊ ನನ್ನ ಮಗಂದು ಬರ್ಡೇ ಬಂದು ಸೆಪ್ಟೆಂಬರ್ 6 ಇತ್ತು. ಅವತ್ತು ಗೌರಿ ಹಬ್ಬ ಇತ್ತು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು. ಸೊ ಇವತ್ತು ಹಬ್ಬ ಇರೋದ್ರಿಂದ ಗಣೇಶ ಹಬ್ಬ, ನಾವು ಕೂಡ ಮನೇಲಿ ಗಣೇಶನ ಇಡ್ತೀವಿ. ಸೊ ಮನೆಯೆಲ್ಲ ಫಸ್ಟು ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಮನೆಯೆಲ್ಲ ಕ್ಲೀನಿ ಒರೆಸು ಎಲ್ಲ ನೀಟಾಗಿ ಮಾಡ್ತಿದ್ದೆ. ಹಾಗೆ ಮತ್ತು ಹೊಸಲಿಗೆ ಸ್ವಲ್ಪ ಅರಿಶಿನ ಎಲ್ಲ ಇಟ್ಟು ಇದಕ್ಕೆ ರಂಗೋಲಿ ಹಾಕೋಣ ಅಂತ ಹೇಳಿ ಎಲ್ಲ ರಂಗೋಲಿನ ಹಾಕ್ತಿದ್ದೆ ನಾನು. ಹಬ್ಬದ ದಿನ ಎಷ್ಟೊಂದು ಕೆಲಸಗಳಿರುತ್ತಲ್ವ. ಸೊ ಹಬ್ಬ ಮಾಡಬೇಕು, ಹಬ್ಬದ ಅಡುಗೆಗಳನ್ನೆಲ್ಲ ಮಾಡಬೇಕು, ಮತ್ತು ದೇವ್ರ ಮನೆಯಲ್ಲಿ ಅಲಂಕಾರನ ಮಾಡಬೇಕು, ಎಷ್ಟೊಂದು ಕೆಲಸಗಳು ನಮಗೆ ಇರುತ್ತಲ್ವ. ಸೊ ಎಲ್ಲ ಕೆಲಸಗಳನ್ನ ನಾವು ಮಾಡಲೇಬೇಕಾಗತ್ತೆ. ಸೊ ನಾವೆಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತೀವೋ ದೇವ್ರು ಕೂಡ ನಮ್ಗೆ ಅಷ್ಟೇ ಒಳ್ಳೆಯದು ಮಾಡ್ತಾನೆ ಅನ್ನೋದು ನನ್ನ ಒಂದು ನಂಬಿಕೆ. ಫ್ರೆಂಡ್ಸ್, ಎಲ್ಲ ಕೆಲಸ ಮುಗೀತು, ಸ್ನಾನ ಕೂಡ ಆಯಿತು. ಸೊ ನಾನು ರೆಡಿ ಆಗ್ತೀನಿ ಅಂತ ಹೇಳಿ ನಾನು ರೆಡಿ ಆಗೋಕ್ಕೆ ಹೋಗಿದ್ದೆ. ಸೊ ರೆಡಿ ಆಗೋಷ್ಟರಲ್ಲಿ ಅನಿಲು ಮತ್ತು ನನ್ನ ಮಗ ಇಬ್ಬರು ಹೋಗಿ ಗಣೇಶನ ತೊಗೊಂಡ್ಬಂದರು. ಸೊ ಗಣೇಶಗೆ ಆರತಿ ಎತ್ತಿ ಒಳಗಡೆ ಕರ್ಕೊತಿದ್ವಿ. ಸೊ
ಸೊ ಗಣೇಶನ ತರೋಷ್ಟರಲ್ಲಿ ಆಲ್ರೆಡಿ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ತಂದಿದ್ದ ತಕ್ಷಣ ಹೂವು ಎಲ್ಲ ಇಟ್ಟು ಪೂಜೆನ ಮಾಡೋಕ್ಕೆ ಶುರು ಮಾಡಿದೆ. ನಾನು ಸಿಂಪಲ್ಲಾಗೇ ಇಟ್ಟೆ, ನಾನು ಏನು ಗ್ರ್ಯಾಂಡಾಗಿ ಇಟ್ಟಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ದಿನ ಮುಂಚೆನೇ ನನಗೆ ಹುಷಾರಿಲ್ದಿರ ಆಗೋಗಿತ್ತು. ಸೊ ಮತ್ತೆ ರಿಸ್ಕ್ ತೊಗೊಂಡ್ರೆ ಮತ್ತೆ ಎಲ್ಲಿ ನಾನು ಹುಷಾರು ತಪ್ತೀನೋ ಅಂತ ಹೇಳಿ ಸೊ ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಿಲ್ಲ. ಬಟ್ ಗಣೇಶ ಹಬ್ಬನ ಬಿಡಬಾರ್ದು, ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಿಡ್ದಿರ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ಸೊ ಸಿಂಪಲ್ಲಾಗೇ ಮಾಡಿದೆ, ನಾನು ಏನು ಗ್ರ್ಯಾಂಡಾಗಿ ಮಾಡಿಲ್ಲ ನಾನು. ಸೊ ಪೂಜೆ ಎಲ್ಲ ಆಯಿತು. ಸೊ ಪೂಜೆಗೆ ಕಡುಬು ಎಲ್ಲ ಮಾಡಿದೆ. ಸೊ ಗಣೇಶಗೆ ನಿಮ್ಗೆ ಗೊತ್ತಿರೋ ಹಾಗೆ ಕಡುಬು ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಸೊ ಕಡುಬು ಮಾಡಿ ಮತ್ತು ಚಿತ್ರಾನ್ನ ಮತ್ತು ಪಲಾವ್ ಮತ್ತು ಟೊಮೆಟೊ ಬಾತ್ 3ನೂ ಮಾಡಿದ್ದೆ ನಾನು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಗೌರಿ ಗಣೇಶ ಹಬ್ಬ. ಸೊ ಎಲ್ಲರಿಗೂ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಪೂಜೆ ಕೂಡ ಮಾಡಿದ್ದಾಯಿತು, ಸೊ ಹಾಗೆ ಊಟ ಕೂಡ ಮಾಡಿದ್ದಾಯಿತು. ಸೊ ಇವಾಗ ನಾನು ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಸ್ಯಾರಿನೇ ಉಟ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ನಾನು ಹಬ್ಬಕ್ಕೆ ಜಾಸ್ತಿ ಸ್ಯಾರಿನೇ ಉಟ್ಕೊಳ್ತೀನಿ. ಸೊ ಇವತ್ತು ಕೂಡ ಅಷ್ಟೇ ಗೌರಿ ಹಬ್ಬ ಗಣೇಶ ಹಬ್ಬ ಆಗಿರೋದ್ರಿಂದ ಸ್ಯಾರಿನೇ ಉಟ್ಕೊಂಡಿದ್ದೀನಿ. ಇದು ನನ್ನ ಔಟ್ಫಿಟ್. ಸೊ ನಮ್ಮ ಮನೇಲಿ ಸಿಂಪಲ್ ಆಗಿ ಮಾಡಿದ್ದೀವಿ ಗೌರಿ ಗಣೇಶ ಹಬ್ಬ. ಅಷ್ಟೊಂದು ಗ್ರ್ಯಾಂಡಾಗಿ ಏನೂ ಮಾಡಿಲ್ಲ. ಸೊ ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ಮಾಡಬೇಕಾಯಿತು ಅಷ್ಟೇ. ಸೊ ನೋಡೋಣ, ಬರೋ ವರ್ಷ ದೇವರು ಆಶೀರ್ವಾದದಿಂದ ಸೊ ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಿದ್ರೆ ಬರೋ ವರ್ಷ ಚೆನ್ನಾಗಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆ ಹತ್ರ ಕೂಡ ಗಣೇಶನ ಇಟ್ಟಿದ್ರು. ಸೊ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿ ನಾನು ನನ್ನ ಮಗ ಇಬ್ಬರು ಹೋಗಿದ್ವಿ. ಸೊ ಹಾಗೆ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲಿಪ್ಪಿಂಗ್ಸ್ನ ಕೂಡ ತಗೊಂಡೆ. ಫ್ರೆಂಡ್ಸ್, ಪೂಜೆ ಕೂಡ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಇವತ್ತು ಗಣೇಶನ ಒಂದೇ ದಿನಕ್ಕೆ ನಾವು ಇಡೋದು ಅಷ್ಟೇ. ನಾವು 3 ದಿನ 5 ದಿನ ಎಲ್ಲ ಇಡೋದಿಲ್ಲ. ಸೊ ಇವತ್ತಿಟ್ಟು ನಾನು ಆವತ್ತೇ ಎತ್ಬಿಡ್ತೀವಿ. ಸೊ ಹಾಗಾಗಿ ಗಣೇಶನ ಬಿಟ್ಬಿಡೋಣ ಅಂತ ಹೇಳಿ ಸೊ ಆರತಿನ ಎತ್ತಿದ್ದೆ. ಸೊ ಅನಿಲ್ ಇವಾಗ ಎತ್ಕೊಂಡಿದ್ದಾರೆ, ಹೋಗಿ ಬಿಟ್ಬಿಟ್ಟು ಬರೋಣ ಅಂತ ಹೇಳಿ. ಸೊ ನಾನು ಎತ್ಕೊತೀನಿ ಅಂತ ಹಠ ಮಾಡ್ತಿದ್ದೆ. ಸೊ ಅದಕ್ಕೆ ಬೈತಾ ಇದ್ದೆ, ನೀನು ಎಲ್ಲಾದರೂ ಬೀಳಿಸ್ಬಿಡ್ತಿ, ಎತ್ಕೊಬೇಡ ಅಂತ. ಸೊ ಅವ್ನಿಗಿಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ, ನಾನೇ ಮಾಡಬೇಕು ಅಂತ ಎಲ್ಲದಕ್ಕೂ ಮುಂದೆ ಬರ್ತಾ ಇರ್ತಾನೆ. ಮಕ್ಕಳಂದರೆ ಹಾಗೆ ಅಲ್ವಾ, ಅವ್ರಿಗೇನೋ ಒಂಥರ ಖುಷಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳ್ದೆ. ಅಂಟಿಲ್ ದೆನ್ ಎಲ್ಲರಿಗೂ ನಮಸ್ಕಾರ.